ಅಧ್ಯಾಯ 34 12 ಆದಿತ್ಯರ ಅದ್ಭುತ ರಹಸ್ಯ. ಆಕಾಶದ ಕಡೆಗೆ ಬೆರಳು ತೋರಿಸಿ ಸೂತನು ಒಂದು ಆಳವಾದ ರಹಸ್ಯವನ್ನು ಬಹಿರಂಗಪಡಿಸಿದನು. ಅವನು ಹೇಳಿದನು, ಓ ಋಷಿಗಳೇ, ನೀವು ಒಬ್ಬ ಸೂರ್ಯ ಎಂದು ಪರಿಗಣಿಸುವವರು ವಾಸ್ತವವಾಗಿ 12 ಆದಿತ್ಯರು ಎಂದು ಕರೆಯಲ್ಪಡುವ 12 ಸಹೋದರರು. ಅವರು ಕಶ್ಯಪ, ಆಶ್ಯ ಮತ್ತು ತಾಯಿ ಆದಿತ್ಯನ ಮಕ್ಕಳು. ಪ್ರತಿ ತಿಂಗಳು ಬೇರೆ ಆದಿತ್ಯನು ತನ್ನ ರಥವನ್ನು ಆಕಾಶದಾದ್ಯಂತ ಸವಾರಿ ಮಾಡಿ ಹವಾಮಾನವನ್ನು ನಿಯಂತ್ರಿಸುತ್ತಾನೆ. ಧಾತ ಎಂಬ ಆದಿತ್ಯರು ಚೈತ್ರ ಮಾಸದಲ್ಲಿ ತಪಸ್ಸು ಮಾಡುವಂತೆಯೇ ಮಿತ್ರ ಎಂಬ ಆದಿತ್ಯರು ವೈಶಾಖದಲ್ಲಿ ಆರ್ಯಮ ಮತ್ತು ಜ್ಯೇಷ್ಠರ ಸುಡುವ ಶಾಖವನ್ನು ತರುತ್ತಾರೆ ಮತ್ತು ವರುಣ ಎಂಬ ಆದಿತ್ಯರು ವರ್ಷರಥದಲ್ಲಿ ನೀರನ್ನು ಸುರಿಸುತ್ತಾರೆ. ಈ ಆದಿತ್ಯರೊಂದಿಗೆ ವಿವಿಧ ಅರ್ಷಿಗಳು, ಗಂಧರ್ವರು, ಅಪ್ಸರೆಯರು ಮತ್ತು ನಾಗರು ರಥದ ಮೇಲೆ ಇದ್ದಾರೆ ಎಂದು ಸೂತ ವಿವರಿಸಿದನು. ಪೂಷಾ ಮತ್ತು ಭಾರ್ಗ ಎಂಬ ಆದಿತ್ಯರು ಚಳಿಗಾಲದಲ್ಲಿ ಆಗಮಿಸಿ ಬೆಳೆಗಳನ್ನು ಹಣ್ಣಾಗಿಸಲು ಮತ್ತು ತಮ್ಮ ಕಿರಣಗಳಿಂದ ತಂಪನ್ನು ಒದಗಿಸಲು ಅಂತಿಮ ಆದಿತ್ಯ ವಿಷ್ಣು ತಪಸ್ಸು ಮತ್ತು ಮೋಕ್ಷಕ್ಕೆ ಕಾರಣ. ಈ ಚಕ್ರವು ಗಡಿಯಾರದ ಮುಳ್ಳುಗಳಂತೆ ನಿಖರವಾಗಿ ಚಲಿಸುತ್ತದೆ. ಒಬ್ಬ ಆದಿತ್ಯನು ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸಿದರೆ ವಿಶ್ವವು ನಾಶವಾಗುತ್ತದೆ. ಪ್ರಕೃತಿಯಲ್ಲಿನ ಪ್ರತಿಯೊಂದು ಚಲನೆಯ ಹಿಂದೆ ಚಳಿಗಾಲ, ಬೇಸಿಗೆ ಮತ್ತು ಮಳೆ ಎಂಬ ಒಂದು ದೈವಿಕ ಶಕ್ತಿ ಕೆಲಸ ಮಾಡುತ್ತದೆ ಎಂದು ಈ ಅಧ್ಯಾಯವು ನಮಗೆ ಹೇಳುತ್ತದೆ. ನಾವು ಬದಲಾಗುತ್ತಿರುವ ಋತುಗಳು ಎಂದು ಕರೆಯುವುದು ವಾಸ್ತವವಾಗಿ ಸೂರ್ಯದೇವರ ಬದಲಾಗುತ್ತಿರುವ ರೂಪವಾಗಿದೆ. ಆ ಆದಿತ್ಯನ ಹೆಸರಿನಲ್ಲಿ ಪ್ರತಿ ತಿಂಗಳು ನೀರನ್ನು ಅರ್ಪಿಸುವ ವ್ಯಕ್ತಿಯು ಪ್ರತಿ ಋತುವಿನ ಕೋಪನಿಂದ ರಕ್ಷಿಸಲ್ಪಡುತ್ತಾನೆ. ಈ ಜ್ಞಾನವು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ನಮಗೆ ಕಲಿಸುತ್ತದೆ. ನಾವು ಬ್ರಹ್ಮಾಂಡದ ಈ ಸೃಷ್ಟಿಕರ್ತರಿಗೆ ಗೌರವ ಸಲ್ಲಿಸುತ್ತೇವೆ. ವೈವಿಧ್ಯತೆಯಲ್ಲಿ ಏಕತೆ ದೇವರ ರೂಪ. ಹಲವು ರೂಪಗಳಿವೆ, ಆದರೆ ಒಂದೇ ಶಕ್ತಿ. ಎಲ್ಲವನ್ನೂ ಸೂರ್ಯನಿಗೆ ನೀಡಲಾಗಿದೆ. ಆದರೆ ಒಬ್ಬ ಬಡವನು ದೇವರಿಗೆ ಏನಾದರೂ ನೀಡಲು ಬಯಸಿದರೆ ಅವನು ಏನು ಕೊಡಬೇಕು? ಒಂದು ಹಿಡಿ ಧಾನ್ಯವೋ ಅಥವಾ ಚಿನ್ನದ ಬೆಟ್ಟವೋ? ಯಾವುದರಲ್ಲಿ ಮೇಲುಗೈಯಿದೆ? ಮುಂದಿನ ಅಧ್ಯಾಯವನ್ನು ಆಲಿಸಿ. ಅಧ್ಯಾಯ 35 ದಾನದ ಮಹಿಮೆ ಮತ್ತು ಚಿನ್ನದ ಮೇಲಿನ ದುರಾಸೆ. ಸೂತಾಜಿ ಈಗ ಧರ್ಮದ ಪ್ರಮುಖ ಸ್ತಂಭವಾದ ದಾನದ ಬಗ್ಗೆ ಚರ್ಚಿಸಿದರು. ಓ ಋಷಿಗಳೇ, ಕಲಿಯುಗದಲ್ಲಿ ದಾನವು ಒಬ್ಬ ವ್ಯಕ್ತಿಯನ್ನು ಮುಳುಗುವಿಕೆಯಿಂದ ರಕ್ಷಿಸುವ ಬೆಂಬಲವಾಗಿದೆ. ಸೂರ್ಯನ ಸ್ಥಳ, ಕೋಣಾರ್ಕ್ ಅಥವಾ ಯಾವುದೇ ಪವಿತ್ರ ಯಾತ್ರಾ ಸ್ಥಳದಲ್ಲಿ ನೀಡುವ ದಾನವು ಎಂದಿಗೂ ನಾಶವಾಗುವುದಿಲ್ಲ. ಬದಲಾಗಿ ಅದನ್ನು ಬ್ಯಾಂಕಿನಲ್ಲಿ ಠೇವಣಿಯಿಟ್ಟ ಹಣದಂತೆ ಬಡ್ಡಿಯೊಂದಿಗೆ ಹಿಂತಿರುಗಿಸಲಾಗುತ್ತದೆ. ಆದರೆ ದಾನ ಎಂದರೆ ಶ್ರೀಮಂತರು ಮಾತ್ರ ನೀಡಬಹುದು ಎಂದಲ್ಲ. ಒಬ್ಬ ರಾಜನು ಸಾವಿರಾರು ಹಸುಗಳನ್ನು ಮತ್ತು ಚಿನ್ನದ ಪರ್ವತಗಳನ್ನು ಹೇಗೆ ದಾನ ಮಾಡಿದನೆಂದು ಸೂತಾಜಿ ಒಂದು ಕಥೆಯನ್ನು ಹೇಳಿದನು. ಆದರೆ ಒಬ್ಬ ಬಡ ಬ್ರಾಹ್ಮಣನು ತನ್ನ ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ಸ್ವಲ್ಪ ಸಟ್ಟು, ಅಂದರೆ ಧಾನ್ಯ ಹಿಟ್ಟು ಮಾತ್ರ ದಾನ ಮಾಡಿದನು. ಎರಡರ ಯೋಗ್ಯತೆಗಳನ್ನು ಯಮರಾಜನ ತಕ್ಕಡಿಯಲ್ಲಿ ತೂಗಿದಾಗ ಬಡ ಬ್ರಾಹ್ಮಣನ ಕಡೆಯವರು ಹೆಚ್ಚು ಭಾರವಾದರು. ಏಕೆ ಎಂದು ನಿಮಗೆ ತಿಳಿದಿದೆಯೇ? ಏಕೆಂದರೆ ರಾಜನು ಹೆಮ್ಮೆಯಿಂದ ದಾನವನ್ನು ನೀಡಿದ್ದನು, ಆದರೆ ಬ್ರಾಹ್ಮಣನು ಅದನ್ನು ಭಕ್ತಿ ಮತ್ತು ತ್ಯಾಗದಿಂದ ನೀಡಿದ್ದನು. ತನ್ನ ತಟ್ಟೆಯಿಂದ ಅರ್ಧದಷ್ಟು ಆಹಾರವನ್ನು ಹಸಿದ ವ್ಯಕ್ತಿಗೆ ನೀಡುವ ವ್ಯಕ್ತಿಯು ಭಗವಾನ್ ನಾರಾಯಣನಿಗೆ ಸ್ವತಃ ಆಹಾರವನ್ನು ನೀಡುತ್ತಿದ್ದಾನೆ ಎಂದು ಸೂತಾಜಿ ಹೇಳಿದರು. ಸೂರ್ಯಪುರಾಣವು ವಿಶೇಷವಾಗಿ ಆಹಾರದಾನ, ಭೂದಾನ ಮತ್ತು ಕಪಿಲ ಹಸುವಿನ ದಾನದ ಸದ್ಗುಣಗಳನ್ನು ಹೊಗಳಿದೆ. ಅನರ್ಹ ವ್ಯಕ್ತಿಗೆ ನೀಡುವ ದಾನಗಳು ವ್ಯರ್ಥವಾಗುತ್ತವೆ ಎಂದು ಸೂತಾಜಿ ಎಚ್ಚರಿಸಿದ್ದಾರೆ. ಬಿತ್ತನೆಯಂತೆ ಬಂಜರು ಭೂಮಿಯಲ್ಲಿ ಬೀಜಗಳು ಬೆಳೆಗಳನ್ನು ನೀಡುವುದಿಲ್ಲ. ಕುಡುಕ ಅಥವಾ ಪಾಪಿಗೆ ಹಣವನ್ನು ನೀಡುವುದರಿಂದ ನಿಮ್ಮನ್ನು ಪಾಪದ ಪಾಲುದಾರರನ್ನಾಗಿ ಮಾಡುತ್ತದೆ. ಆದ್ದರಿಂದ ದಾನಗಳನ್ನು ಯೋಗ್ಯ ವ್ಯಕ್ತಿಗೆ, ಅಂದರೆ ಸರಿಯಾದ ವ್ಯಕ್ತಿಗೆ, ನಮ್ರತೆಯಿಂದ ಮತ್ತು ಪ್ರದರ್ಶನವಿಲ್ಲದೆ ನೀಡಬೇಕು. ಈ ದಾನವು ಮರಣ ನಂತರದ ಕತ್ತಲೆಯ ಹಾದಿಯಲ್ಲಿ ಬೆಳಕಾಗಿ ನಿಮ್ಮೊಂದಿಗೆ ಬರುತ್ತದೆ. ಉದಾರ ಕರ್ಣ ಮತ್ತು ರಾಜ ಬಲಿಯನ್ನು ನೆನಪಿಸುತ್ತಾ ಕಮೆಂಟ್ಗಳಲ್ಲಿ ಬರೆಯಿರಿ. ದಾನಂ ಪರಮಧರ್ಮ, ದಾನ ಅಂತಿಮ ಧರ್ಮ. ದೇವರು ದಾನದ ಪ್ರಮಾಣವನ್ನು ನೋಡುವುದಿಲ್ಲ, ಆದರೆ ಕೊಡುವವನ ಉದ್ದೇಶ ಮತ್ತು ತ್ಯಾಗದ ಮನೋಭಾವವನ್ನು ನೋಡುತ್ತಾನೆ. ದಾನವು ಒಳ್ಳೆಯದು.
ಆದರೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಗಂಗಾ ನದಿ ಏಕೆ ವಿರುದ್ಧ ದಿಕ್ಕಿನಲ್ಲಿ ಹರಿಯುವುದಿಲ್ಲ? ಹಾಗಾದರೂ ಜನರ ಗುಂಪು ಏಕೆ ಸೇರುತ್ತದೆ? ಮುಂದಿನ ಅಧ್ಯಾಯದಲ್ಲಿ ಸಂಕ್ರಾಂತಿಯ ವೈಜ್ಞಾನಿಕ ಮತ್ತು ಧಾರ್ಮಿಕ ಸತ್ಯವನ್ನು ಕೇಳಿ. ಅಧ್ಯಾಯ 36 ಮಕರ ಸಂಕ್ರಾಂತಿ ಮತ್ತು ಪರಿವರ್ತನೆಯ ಅವಧಿ. ಸೂತಾಜಿ ಕಾಲಚಕ್ರದ ಒಂದು ಮುಖ್ಯ ಹಂತವನ್ನು ವಿವರಿಸಿದರು. ಅವರು ಹೇಳಿದರು, ಓ ಋಷಿಗಳೇ, ಸೂರ್ಯದೇವರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಿದಾಗ ಅದನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಮುಖಿಸುವಾಗ, ಅಂದರೆ ಮಕರ ರಾಶಿಯನ್ನು ಪ್ರವೇಶಿಸುವಾಗ ಅದನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಇದು ದೇವತೆಗಳ ದಿನವೆಂದು ಪರಿಗಣಿಸಲಾಗುತ್ತದೆ. ಮಹಾಭಾರತದ ಭೀಷ್ಮ ಪಿತಾಮಹ ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ತಮ್ಮ ಪ್ರಾಣವನ್ನು ತ್ಯಜಿಸಲು ಈ ದಿನಕ್ಕಾಗಿ ಕಾಯುತ್ತಿದ್ದರು. ಏಕೆಂದರೆ ಈ ಸಮಯದಲ್ಲಿ ದೇಹವನ್ನು ತ್ಯಜಿಸುವ ಆತ್ಮವು ನೇರವಾಗಿ ಮೋಕ್ಷವನ್ನು ಪಡೆಯುತ್ತದೆ. ಸಂಕ್ರಾಂತಿಯ ಸಮಯವು ಬಹಳ ಸೂಕ್ಷ್ಮವಾಗಿರುತ್ತದೆ. ಇದು ಬದಲಾವಣೆಯ ಸಮಯ. ಈ ದಿನದಂದು ನೀರಿನಲ್ಲಿ ಎಳ್ಳು ಬೆರೆಸಿ ಸ್ನಾನ ಮಾಡಿ ಎಳ್ಳು ದಾನ ಮಾಡುವ ವಿಶೇಷ ಆಚರಣೆಯಿದೆ. ಎಳ್ಳು ಶನಿದೇವನ ವಾಸಸ್ಥಾನ ಎಂದು ನಂಬಲಾಗಿದೆ ಮತ್ತು ಸೂರ್ಯ ಶನಿಯ ತಂದೆ. ಆದ್ದರಿಂದ ಮಕರ ಸಂಕ್ರಾಂತಿಯಂದು ಎಳ್ಳು ಬೀಜಗಳನ್ನು ಬಳಸುವುದರಿಂದ ಸೂರ್ಯ ಮತ್ತು ಶನಿ ಇಬ್ಬರೂ ಸಂತೋಷಪಡುತ್ತಾರೆ. ಇದರರ್ಥ ಸೂರ್ಯ ಮತ್ತು ಶನಿ ಇಬ್ಬರೂ ಆಶೀರ್ವಾದ ಪಡೆಯುತ್ತಾರೆ ಮತ್ತು ಅಡೆತಡೆಗಳು ದೂರವಾಗುತ್ತವೆ. ಈ ದಿನದಂದು ಜಪ ಮತ್ತು ಹವನವು ಶಾಶ್ವತ ಫಲಿತಾಂಶಗಳನ್ನು ನೀಡುತ್ತದೆ. ಸಂಕ್ರಾಂತಿಯಂದು ಬಡವರಿಗೆ ಉಣ್ಣೆಯ ಬಟ್ಟೆ ಅಥವಾ ಕಂಬಳವನ್ನು ದಾನ ಮಾಡುವ ವ್ಯಕ್ತಿಯು ಯಮಲೋಕದ ಶೀತ ಗಾಳಿಯಿಂದ ಪೀಡಿಸಲ್ಪಡುತ್ತಾನೆ ಎಂದು ಸೂತಾಜಿ ಹೇಳುತ್ತಾರೆ. ಈ ಹಬ್ಬವು ಜೀವನದ ಗುರಿ ಕತ್ತಲೆಯಿಂದ ಬೆಳಕಿಗೆ, ಅಂದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವುದು ಎಂದು ನಮಗೆ ಕಲಿಸುತ್ತದೆ. ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸುವಂತೆಯೇ ನಾವು ಕೂಡ ನಮ್ಮ ಕೆಟ್ಟ ಹವ್ಯಾಸಗಳನ್ನು ತ್ಯಜಿಸಿ ಒಳ್ಳೆಯದ ಕಡೆಗೆ ತಿರುಗಬೇಕು. ಈ ಪವಿತ್ರ ಹಬ್ಬದ ಶಕ್ತಿಯನ್ನು ಅನುಭವಿಸಿ ಸರಿಯಾದ ನಿರ್ಧಾರ ಮತ್ತು ಸರಿಯಾದ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳು ಜೀವನದ ಹಾದಿಯನ್ನು ಬದಲಾಯಿಸುತ್ತವೆ. ಇಲ್ಲಿಯವರೆಗೆ ನೀವು ಸೂರ್ಯನನ್ನು ಮಾತ್ರ ನೋಡಿದ್ದಿರಿ, ಆದರೆ ನೀವು ಎಂದಾದರೂ ಅವನ ರಥವನ್ನು ಎಚ್ಚರಿಕೆಯಿಂದ ಗಮನಿಸಿದ್ದಿರಿ? ಅದರ ಒಂದು ಚಕ್ರವು ಇಡೀ ವಿಶ್ವದ ಭಾರವನ್ನು ಹೇಗೆ ಹೊತ್ತುಕೊಂಡು ಹೋಗುತ್ತದೆ? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 37 ಸೂರ್ಯದೇವರ ಅಲೌಕಿಕ ರಥ. ಸೂತಾಜಿ ಈಗ ಸೂರ್ಯದೇವರು ಪ್ರಯಾಣಿಸುವ ದೈವಿಕ ವಾಹನದ ಪ್ರತ್ಯಕ್ಷದರ್ಶಿ ವಿವರಣೆಯನ್ನು ವಿವರಿಸಿದರು. ಅವರು ಹೇಳಿದರು, ಓ ಋಷಿಮುನಿಗಳೇ, ಸೂರ್ಯದೇವರ ರಥವು ಮರ ಅಥವಾ ಕಬ್ಬಿಣದಿಂದ ಮಾಡಲ್ಪಟ್ಟಿಲ್ಲ, ಬದಲಾಗಿ ವೇದಗಳ ಶ್ಲೋಕಗಳಿಂದ ಮಾಡಲ್ಪಟ್ಟಿದೆ. ಈ ರಥವು 9,000 ಯೋಜನಗಳಷ್ಟು ಉದ್ದವಿದೆ. ಇದರ ದೊಡ್ಡ ಆಶ್ಚರ್ಯವೆಂದರೆ ಇದಕ್ಕೆ ಕೇವಲ ಒಂದೇ ಚಕ್ರವಿದೆ. ಈ ಒಂದು ಚಕ್ರವು ಸಂವತ್ಸರ ಅಥವಾ ವರ್ಷವನ್ನು ಸೂಚಿಸುತ್ತದೆ. ಈ ಚಕ್ರವು 12 ಕಡ್ಡಿಗಳನ್ನು ಹೊಂದಿದೆ, 12 ತಿಂಗಳನ್ನು ಪ್ರತಿನಿಧಿಸುತ್ತದೆ. ಅಂತಹ ಬೃಹತ್ ರಥವು ಕೇವಲ ಒಂದು ಚಕ್ರದ ಮೇಲೆ ಹೇಗೆ ಸಮತೋಲನದಲ್ಲಿರುತ್ತದೆ ಎಂದು ಊಹಿಸಿ. ಇದು ಭಗವಂತನ ದೈವಿಕ ಆಟ. ಈ ರಥವನ್ನು 7 ಕುದುರೆಗಳು ಎಳೆಯುತ್ತವೆ. ಈ ಕುದುರೆಗಳು 7 ವೇದ ಶ್ಲೋಕಗಳನ್ನು ಪ್ರತಿನಿಧಿಸುತ್ತವೆ: ಗಾಯತ್ರಿ, ಉಷ್ಣಿಕ್ ಮತ್ತು ಅನುಷ್ಟುಪ್. ಈ ಕುದುರೆಗಳ ಲಗಾಮುಗಳು ಸರ್ಪ ವಾಸುಕಿಯ ರೂಪದಲ್ಲಿವೆ. ಮತ್ತು ಈ ರಥದ ಸಾರಥಿ ಅಥವಾ ಚಾಲಕ ಯಾರು? ಅವನು ಅರುಣ್ ದೇವ್, ಅರುಳ ಗರುಡನ ಅಣ್ಣ. ಅವನ ದೇಹವು ಸೊಂಟದ ಕೆಳಗೆ ಕುಂಠಿತವಾಗಿದೆ, ಆದರೂ ಅವನು ಸೂರ್ಯನ ಮುಂದೆ ಬೆನ್ನನ್ನು ಅವನಿಗೆ ಇಟ್ಟು ಜಗತ್ತಿಗೆ ಎದುರಾಗಿ ಕುಳಿತುಕೊಂಡು ಸೂರ್ಯನ ಕಿರಣಗಳು ನೇರವಾಗಿ ಜಗತ್ತನ್ನು ಸುಡುವುದಿಲ್ಲ. ಅವನು ಸೂರ್ಯನ ಶಾಖವನ್ನು ಹೀರಿಕೊಳ್ಳುತ್ತಾನೆ. ರಥದ ಪಕ್ಕದಲ್ಲಿ 60,000 ವಾಲಖಿಲ್ಯರಿದ್ದಾರೆ. ಪ್ರತಿಯೊಬ್ಬರೂ ಹೆಬ್ಬೆರಳಿನ ಗಾತ್ರದವರಿದ್ದು ಅವರು ಮುಂದೆ ನಡೆಯುತ್ತಾರೆ. ಅವರು ಸ್ವಸ್ತ್ ಮತ್ತು ಮಂತ್ರಗಳನ್ನು ಪಠಿಸುತ್ತಾರೆ. ಗಂಧರ್ವಲು ಹಾಡುತ್ತಾರೆ ಮತ್ತು ಅಪ್ಸರೆಯರು ನೃತ್ಯ ಮಾಡುತ್ತಾರೆ. ಈ ರಥವು ಯಾವ ಕ್ಷಣವೂ ನಿಲ್ಲುವುದಿಲ್ಲ. ಅದು ನಿಂತರೆ ಸಮಯ ನಿಂತು ಹೋಗುತ್ತದೆ ಮತ್ತು ಅಪೋಕಿಲಿಪ್ಸ್ ಸಂಭವಿಸುತ್ತದೆ. ಈ ಅಧ್ಯಾಯವು ನಮಗೆ ಶ್ರದ್ಧೆಯ ಪಾಠವನ್ನು ಕಲಿಸುತ್ತದೆ. ದೇವರ ರಥವು ಧೈರ್ಯದೇ ಚಲಿಸುತ್ತಿದ್ದರೆ ನಾವು ಸೋಮಾರಿಗಳಾಗಿರಲು ಯಾವ ಹಕ್ಕು ಇದೆ? ನಿರಂತರವಾಗಿ ಚಲಿಸಲು ಪ್ರೇರಿತರಾಗಿ ಚರೈವೇತಿ ಚರೈವೇತಿ, ಅಂದರೆ ಚಲಿಸುತ್ತಲೇ ಇರಿ, ಚಲಿಸುತ್ತಲೇ ಇರಿ. ಸೂರ್ಯನ ರಥವು ಒಂದೇ ಚಕ್ರದ ಮೇಲಿರುವಂತೆ
ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಮತೋಲನ ಮತ್ತು ನಿರಂತರತೆ ಏಕೈಕ ಮಾರ್ಗ ಎಂದು ತಿಳಿಯಿರಿ. ಸೂರ್ಯ ಪುರಾಣದ ಈ ಭಾಗವು ಈಗ ಅಂತ್ಯವಾಗುತ್ತಿದೆ. ರಹಮಾಜಿ ಸೂರ್ಯನಿಗೆ ನಮಸ್ಕರಿಸಿದರು. ಮತ್ತು ಈಗ ಕಥೆ ಒಡಿಶಾದ ಇನ್ನೊಂದು ಭಾಗವಾದ ಪುರಿಯ ಕಡೆಗೆ ತಿರುಗುತ್ತದೆ. ಅಲ್ಲಿ ಭಗವಾನ್ ಮರದ ಕೋಲಿನಲ್ಲಿ ವಾಸಿಸುತ್ತಾನೆ. ಆ ನಿಗೂಢ ನಿವಾಸದ ಆರಂಭವನ್ನು ಆಲಿಸಿ. ಮುಂದಿನ ಅಧ್ಯಾಯ 38ರಲ್ಲಿ ಬ್ರಹ್ಮಾಜಿ ಅವನನ್ನು ಹೊಗಳಿದ್ದು ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತಾರೆ. ಸೂರ್ಯದೇವರ ಮಹಿಮೆಯನ್ನು ವಿವರಿಸಿದ ನಂತರ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮಾಜಿ ಸ್ವತಃ ಕೈಕಟ್ಟಿಕೊಂಡು ಸೂರ್ಯನನ್ನು ಸ್ತುತಿಸಿದರು. ಬ್ರಹ್ಮಾಜಿ ಹೇಳಿದರು, ಓ ಸೂರ್ಯ, ನೀನು ಬ್ರಹ್ಮಾಂಡದ ಕಣ್ಣು. ನಿನ್ನಿಲ್ಲದೆ ನಾನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ವಿಷ್ಣು ಪೋಷಿಸಲು ಸಾಧ್ಯವಿಲ್ಲ ಮತ್ತು ಶಿವನು ನಾಶ ಮಾಡಲು ಸಾಧ್ಯವಿಲ್ಲ. ನೀನು ಮೂರು ದೇವರುಗಳ ಸಂಯೋಜಿತ ರೂಪ. ಈ ಸ್ತುತಿಯೊಂದಿಗೆ ಬ್ರಹ್ಮಪುರಾಣದ ಸೂರ್ಯ ವಿಭಾಗವು ಕೊನೆಗೊಳ್ಳುತ್ತದೆ. ಈ ಪ್ರದೇಶದ ಜನರ ಹೃದಯಗಳು ಸೂರ್ಯನ ಬಗ್ಗೆ ಅಪಾರ ಗೌರವದಿಂದ ತುಂಬಿದ್ದವು. ಆದರೆ ಅವರ ಬಾಯಾರಿಕೆ ಇನ್ನೂ ತಣಿಸಲ್ಪಟ್ಟಿಲ್ಲ. ಅವರು ಕೇಳಿದರು, ಓ ಸೂತಜಿ, ನೀವು ಕೋನಾರ್ಕ್ ಸೂರ್ಯಕ್ಷೇತ್ರದ ಮಹಿಮೆಯನ್ನು ವಿವರಿಸಿದ್ದೀರಿ. ಆದರೆ ಉತ್ಕಲದಲ್ಲಿ ಪುರುಷೋತ್ತಮ ಕ್ಷೇತ್ರ ಎಂದು ಕರೆಯಲ್ಪಡುವ ಮತ್ತೊಂದು ರಹಸ್ಯ ಸ್ಥಳವಿದೆ ಎಂದು ನಾವು ಕೇಳಿದ್ದೇವೆ. ಅಲ್ಲಿ ಭಗವಾನ್ ನಾರಾಯಣ ಸ್ವತಃ ಊಟ ಮಾಡುತ್ತಾನೆ ಮತ್ತು ಮಲಗುತ್ತಾನೆ. ದಯವಿಟ್ಟು ಆ ನಿವಾಸದ ಕಥೆಯನ್ನು ನಮಗೆ ತಿಳಿಸಿ. ಸೂತಜಿ ಮುಗುಳ್ನಕ್ಕರು, ಏಕೆಂದರೆ ಈಗ ಅವರು ಕಲಿಯುಗದ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾದ ಕಥೆಯನ್ನು ಪ್ರಾರಂಭಿಸಲು ಹೊರಟಿದ್ದರು. ಜಗನ್ನಾಥಪುರಿಯ ರಹಸ್ಯ. ಸೂತಜಿ ಹೇಳಿದರು, ಓ ಋಷಿಗಳೇ, ನೀವು ಸರಿಯಾಗಿ ಕೇಳಿದ್ದೀರಿ. ಭೂಮಿಯ ಮೇಲೆ ವೈಕುಂಠವಿದ್ದರೆ ಅದು ಪುರುಷೋತ್ತಮ ಕ್ಷೇತ್ರ. ಆ ಸ್ಥಳದ ಶ್ರೇಷ್ಠತೆಯು ಎಷ್ಟು ರಹಸ್ಯವಾಗಿದೆಯೆಂದರೆ ವೇದಗಳು ಸಹ ಅದನ್ನು ನೇತಿ ನೇತಿ ಎಂದು ಕರೆಯುತ್ತವೆ. ಯಮರಾಜನು ಅಲ್ಲಿಗೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಅಲ್ಲಿನ ಮರಗಳು ಕಲ್ಪವೃಕ್ಷ, ಅಂದರೆ ಪೂಜಿಸುವ ಮರಗಳು, ಮತ್ತು ಅಲ್ಲಿನ ನೀರು ಅಮೃತ. ದೇವರು ರಾಜನಾಗಿ ಅಲ್ಲ, ಸ್ನೇಹಿತನಾಗಿ ವಾಸಿಸುವ ಈ ಪ್ರಯಾಣಕ್ಕೆ ಸಿದ್ಧರಾಗಿ. ನಿಮ್ಮ ಮನಸ್ಸನ್ನು ಪುರಿಧಾಮಕ್ಕೆ ಕರೆದೊಯ್ಯಲು ಒಂದು ಸತ್ಯವನ್ನು ತಿಳಿದ ನಂತರ ಇನ್ನೊಂದು ಸತ್ಯವನ್ನು ಹುಡುಕುವುದು ಕುತೂಹಲಿಗಳ ಸ್ವಭಾವ. ದೇವಾಲಯದ ದ್ವಾರವನ್ನು ತಲುಪಿದ ತಕ್ಷಣ ಸಾಗರದ ಘರ್ಜನೆ ಮೌನವಾಗುವ ಸ್ಥಳ ಎಲ್ಲಿದೆ? ವಿರುದ್ಧ ದಿಕ್ಕಿನಲ್ಲಿ ಗಾಳಿ ಎಲ್ಲಿ ಬೀಸುತ್ತದೆ? ಆ ಮಾಂತ್ರಿಕ ಭೌಗೋಳಿಕತೆಯ ವಿವರಣೆಯನ್ನು ಆಲಿಸಿ. ಮುಂದಿನ ಅಧ್ಯಾಯದಲ್ಲಿ. ಅಧ್ಯಾಯ 39. ಪುರಿ ಪುರುಷೋತ್ತಮ ಕ್ಷೇತ್ರದ ದೈವಿಕ ಭೌಗೋಳಿಕತೆ. ಸೂತಜಿ ಈಗ ತನ್ನ ಕಥೆಯನ್ನು ನೀಲಾಚಲಕ್ಕೆ ತಿರುಗಿಸಿದರು. ಅವರು ಹೇಳಿದರು, ಓ ಋಷಿಮುನಿಗಳೇ, ಸಾಗರದ ಉತ್ತರ ತೀರದಲ್ಲಿ ಮಹಾನದಿಯ ದಕ್ಷಿಣಕ್ಕೆ ಶಂಖದ ಆಕಾರದ ಪ್ರದೇಶವಿದೆ. ಈ ಪ್ರದೇಶವು 10 ಯೋಜನೆಗಳನ್ನು ವ್ಯಾಪಿಸಿದೆ. ಇದನ್ನು ಶ್ರೀಕ್ಷೇತ್ರ, ಶಂಖಕ್ಷೇತ್ರ ಅಥವಾ ಪುರುಷೋತ್ತಮಪುರಿ ಎಂದು ಕರೆಯಲಾಗುತ್ತದೆ. ಈ ಸ್ಥಳವು ಮರಳಿನ ದಿಂಬಗಳಿಂದ ಆವೃತವಾಗಿದೆ. ಆದರೆ ಒಳಗೆ ರತ್ನಗಳ ಅರಮನೆಗಳಿವೆ. ದೈವಿಕ ದೃಷ್ಟಿ ಹೊಂದಿರುವವರಿಗೆ ಮಾತ್ರ ಗೋಚರಿಸುತ್ತದೆ. ಈ ಪ್ರದೇಶದ ಮಧ್ಯದಲ್ಲಿ ನೀಲಾಚಲ ಎಂಬ ನೀಲಿ ಪರ್ವತವಿದೆ ಎಂದು ಸೂತಜಿ ವಿವರಿಸಿದರು. ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಪ್ರವಾಹದ ಸಮಯದಲ್ಲಿ ಇಡೀ ಜಗತ್ತು ನೀರಿನಲ್ಲಿ ಮುಳುಗಿದಾಗ ಈ ಸ್ಥಳವು ತೊಂದರೆಗೊಳ್ಳದೆ ಉಳಿಯುತ್ತದೆ. ಭಗವಾನ್ ವಿಷ್ಣು ಇಲ್ಲಿ ಆಲದ ಮರದ ಎಲೆ ಮೇಲೆ ಬಾಲಮುಕುಂದ ರೂಪದಲ್ಲಿ ಈಜುತ್ತಾನೆ. ಇಲ್ಲಿನ ಸಮುದ್ರವನ್ನು ಮಹೋದಧಿ ಎಂದು ಕರೆಯಲಾಗುತ್ತದೆ. ಇದೊಂದು ದೊಡ್ಡ ತೀರ್ಥಯಾತ್ರೆಯ ಸ್ಥಳವಾಗಿದೆ. ಇಲ್ಲಿನ ಗಾಳಿ ಯಾವಾಗಲೂ ಸಂತೋಷದಿಂದ ಬೀಸುತ್ತದೆ. ಈ ಪ್ರದೇಶವನ್ನು ಪ್ರವೇಶಿಸಿದಾಗ ಒಬ್ಬ ವ್ಯಕ್ತಿಯ ಪಾಪಗಳ ಮೂಟೆಯು ಸ್ವಯಂ ಪ್ರತಿಭಾವಕವಾಗಿ ಬಿಚ್ಚುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಸಾಯುವ ಕಾಗೆಗಳು ಸಹ ವಿಷ್ಣು ಲೋಕವನ್ನು ಪಡೆಯುತ್ತವೆ. ಹಾಗಾದರೆ ಮನುಷ್ಯರ ಬಗ್ಗೆ ಏನು? ಆದರೆ ಇಲ್ಲಿರುವ ದೊಡ್ಡ ರಹಸ್ಯವೆಂದರೆ ದೇವರು ಮರದ ರೂಪದಲ್ಲಿರುತ್ತಾನೆ. ಅವನು ಚಿನ್ನ, ಬೆಳ್ಳಿ ಅಥವಾ ಕಲ್ಲನ್ನು ಏಕೆ ಆರಿಸಿಕೊಂಡನು? ಅವನು ನಾಶವಾಗುವ ಮರವನ್ನು ಏಕೆ ಆರಿಸಿಕೊಂಡನು? ಈ ಕಥೆಯು ಆಳವಾಗಿ ಚಲಿಸುವ ಮತ್ತು ರೋಮಾಂಚಕವಾಗಿದೆ. ದೇವರು ಸರಳತೆಯನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದನ್ನು ಬಹಿರಂಗಪಡಿಸುತ್ತದೆ. ನೀಲಾಚಲ್ ಧಾಮದ ಪಾವಿತ್ರ್ಯವನ್ನು ಅನುಭವಿಸುತ್ತಾ ದೇವರು ಅತ್ಯಂತ ಅಮೂಲ್ಯ ವಸ್ತುಗಳಲ್ಲ,
ಆದರೆ ಸರಳ ಮತ್ತು ಅತ್ಯಂತ ನೈಸರ್ಗಿಕವಾದವುಗಳಲ್ಲಿ ವಾಸಿಸುತ್ತಾನೆ. ಈ ಧಾಮವನ್ನು ಕಂಡುಹಿಡಿದ ಮೊದಲ ವ್ಯಕ್ತಿ ಯಾರು? ದೇವರು ತನ್ನ ಕನಸಿನಲ್ಲಿ ಹಗಲು ರಾತ್ರಿ ಕರೆದ ರಾಜ ಯಾರು? ಆದರೆ ಯಾರಿಗೂ ದಾರಿ ತಿಳಿಯಲಿಲ್ಲ. ಆ ರಾಜ ಯಾರು? ಇಂದ್ರದ್ಯುಮ್ನ ಯಾರು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 40. ರಾಜ ಇಂದ್ರದ್ಯುಮ್ನನ ಪ್ರತಿಜ್ಞೆ. ಇತಿಹಾಸದ ಪುಟಗಳನ್ನು ತಿರುಗಿಸುತ್ತಾ ಸೂತನು, ಓ ಋಷಿಗಳೇ, ಸತ್ಯಯುಗದಲ್ಲಿ ಮಾಳವದ ಕಾಪಿತಾನೆಯಾದ ಅವಂತಿ ಅಥವಾ ಉಜ್ಜಯಿನಿಯಲ್ಲಿ ಒಬ್ಬ ಅತ್ಯಂತ ಶಕ್ತಿಶಾಲಿ ರಾಜ ಆಳುತ್ತಿದ್ದನು. ಅವನ ಹೆಸರು ಇಂದ್ರದ್ಯುಮ್ನ. ಅವನೊಬ್ಬ ಮಹಾನ್ ವೈಷ್ಣವ. ಅವನಿಗೆ ಎಲ್ಲವೂ ಇತ್ತು: ಸಂಪತ್ತು ಮತ್ತು ಸೈನ್ಯ. ಆದರೆ ಅವನ ಮನಸ್ಸು ಬೇರೊಂದೇ ಅನ್ವೇಷಣೆಯಲ್ಲಿ ಮುಳುಗಿತ್ತು. ಭೂಮಿಯ ಮೇಲೆ ವಿಷ್ಣು ಪ್ರತ್ಯಕ್ಷವಾಗಿ ಗೋಚರಿಸುವ ಸ್ಥಳವಿದೆ ಎಂದು ಅವನು ಶಾಸ್ತ್ರಗಳಲ್ಲಿ ಓದಿದ್ದನು. ಭಗವಂತನನ್ನು ತನ್ನ ಕಣ್ಣಿನೊಂದಿಗೆ ನೋಡುವ ತನಕ ಅವನಿಗೆ ಶಾಂತಿ ಸಿಗದಿಲ್ಲ ಎಂದು ರಾಜ ಪ್ರತಿಜ್ಞೆ ಮಾಡಿದನು. ರಾಜನು ತನ್ನ ರಾಜ್ಯದಿಂದ ಎಲ್ಲಾ ದಿಕ್ಕುಗಳಲ್ಲೂ ವಿದ್ವಾಂಸ ಬ್ರಾಹ್ಮಣರು ಮತ್ತು ಗೂಢಚರರನ್ನು ಕಳುಹಿಸಿದನು, ನೀಲಮಾಧವ ಭಗವಾನ್ ಅಡಗಿರುವ ಸ್ಥಳವನ್ನು ಹುಡುಕಲು. ಹಲವು ತಿಂಗಳುಗಳ ಕಾಲ ಅವರು ಅಲದಾಡಿದರು. ಪೂರ್ವ, ಪಶ್ಚಿಮ ಮತ್ತು ಉತ್ತರದಿಂದ ಪ್ರಯಾಣಿಕರು ನಿರಾಸೆಯಿಂದ ಹಿಂತಿರುಗಿದರು. ಆದರೆ ವಿದ್ಯಾಪತಿಯ ಪುರೋಹಿತನ ಸಹೋದರ ಅವನನ್ನು ಕಂಡುಹಿಡಿದನು. ಪೂರ್ವಕ್ಕೆ ಚಲಿಸುತ್ತಿರುವಾಗ ಅವನು ದಟ್ಟವಾದ ಅಡವಿಗಳು ಮತ್ತು ಪರ್ವತಗಳನ್ನು ದಾಟಿ ಒರಿಸ್ಸಾದ ಕರಾವಳಿಯಲ್ಲಿರುವ ಶಬರರು ಅಥವಾ ಬುಡಕಟ್ಟು ಜನಾಂಗದ ವಸಹತಿಗೆ ತಲುಪಿದನು. ವಸಹತಿ ಬಹಳ ನಿಗೂಢವಾಗಿತ್ತು. ಅದರ ನಾಯಕ ಬುಡಕಟ್ಟು ಜನಾಂಗದ ರಾಜ ವಿಶ್ವವಾಸು. ಈ ಬುಡಕಟ್ಟು ಜನಾಂಗವು ಪ್ರಪಂಚದಿಂದ ಮರೆಯಾಗಿರುವ ಯಾವುದೋ ರಹಸ್ಯ ನಿಧಿಯನ್ನು ಹೊಂದಿದ್ದರು. ಅವನು ಪ್ರತಿ ರಾತ್ರಿ ಎಲ್ಲೋ ಹೋಗಿ ಬೆಳಗ್ಗೆ ಸುಗಂಧದಿಂದ ಪರಿಮಳಿತನಾಗಿ ಹಿಂತಿರುಗುತ್ತಿದ್ದನು. ವಿದ್ಯಾಪತಿ ತನ್ನ ಗಮ್ಯ ಎಲ್ಲೋ ಹತ್ತಿರವಿದೆ ಎಂದು ಭಾವಿಸಿದನು. ಇಲ್ಲಿಯೇ ಬ್ರಾಹ್ಮಣ ಮತ್ತು ಬುಡಕಟ್ಟು ಜನಾಂಗದ ನಡುವಿನ ಕಥೆ ಪ್ರಾರಂಭವಾಯಿತು. ಅದು ದೇವರನ್ನು ಪ್ರತ್ಯಕ್ಷವಾಗುವಂತೆ ಮಾಡಿತು. ಭಕ್ತ ಮತ್ತು ಅನ್ವೇಷಣೆಗೆ ನಮಸ್ಕರಿಸುತ್ತಾ, ಕೇವಲ ಶಾಸ್ತ್ರಗಳ ಜ್ಞಾನವಲ್ಲ, ಆದರೆ ಹುಚ್ಚಿನ ಬಾಯಾರಿಕೆ. ವಿದ್ಯಾಪತಿ ಕಂಡುಹಿಡಿದನು. ಆದರೆ ಬುಡಕಟ್ಟು ಚೀಫಿನ ಮಾತ್ರ ದೇವರನ್ನು ತಲುಪುವ ಮಾರ್ಗ ತಿಳಿದಿತ್ತು. ವಿದ್ಯಾಪತಿ ಮುಖ್ಯಸ್ಥನ ಮಗಳನ್ನು ಏಕೆ ಮದುವೆಯಾದನು? ಅದು ಪ್ರೀತಿಯೋ ಅಥವಾ ದೇವರನ್ನು ಪಡೆಯಲು ತಂತ್ರವೋ? ಮುಂದಿನ ಅಧ್ಯಾಯ 41ರಲ್ಲಿ ಈ ಪತ್ತೇದಾರಿ ಕಥೆಯನ್ನು ಕೇಳಿರಿ. ವಿದ್ಯಾಪತಿಯ ಕುತಂತ್ರ ಮತ್ತು ಮದುವೆ. ಸೂತಜಿ ಕಥೆಯನ್ನು ರೋಮಾಂಚಕ ತಿರುವಿಗೆ ಕೊಂಡೊಯ್ಯುತ್ತಾರೆ. ಅವರು ಹೇಳುತ್ತಾರೆ, ಓ ಋಷಿಗಳೇ, ರಾಜ ಇಂದ್ರದ್ಯುಮ್ನನ ಪುರೋಹಿತ ವಿದ್ಯಾಪತಿ ಶಬರರು ಅಥವಾ ಭಿಲ್ಲರ ನೆಲೆಗೆ ಬಂದರು. ಆದರೆ ಇಲ್ಲಿ ಶಕ್ತಿ ಅಥವಾ ಹಣ ಸಾಕಾಗುವುದಿಲ್ಲ. ಅವರು ಅರಿವು ಮಾಡಿಕೊಂಡರು. ಮುಖ್ಯಸ್ಥ ವಿಶ್ವವಾಸು ತನ್ನ ಸ್ವಂತ ಜೀವನಕ್ಕಿಂತ ಹೆಚ್ಚಾಗಿ ನೀಲಮಾಧವ ದೇವತೆಯನ್ನು ಮರೆಮಾಡಿದ್ದನು. ದೇವರನ್ನು ತಲುಪಲು ಪ್ರೀತಿಯೇ ಏಕೈಕ ಕೀಲಿ ಎಂದು ವಿದ್ಯಾಪತಿ ನಂಬಿದರು. ಅವರು ಶಬರ ಮುಖ್ಯಸ್ಥನ ಹವಲಿಯಲ್ಲಿ ಸೇವೆ ಮಾಡಲು ಒಪ್ಪಿಕೊಂಡರು. ವಿದ್ಯಾಪತಿ ಬಹಳ ಜ್ಞಾನವಿದ್ದವರು ಮತ್ತು ಒಳ್ಳೆಯ ನಡತೆ ಹೊಂದಿದ್ದವರು. ಅವರು ಕ್ರಮೇಣ ಶಬರ ಮುಖ್ಯಸ್ಥನ ವಿಶ್ವಾಸವನ್ನು ಗಳಿಸಲು ಪ್ರಾರಂಭಿಸಿದರು. ಅದೇ ಮನೆಯಲ್ಲಿ ವಿಶ್ವವಾಸುವಿಗೆ ಲಲಿತಾ ಎಂಬ ಸುಂದರ ಮಗಳಿದ್ದಳು. ಲಲಿತಾ ವಿದ್ಯಾಪತಿಯ ಸೇವೆ ಮತ್ತು ಸ್ವಭಾವದಿಂದ ಆಕರ್ಷಿತಳಾದಳು. ವಿಶ್ವವಾಸುವು ಸಹ ಈ ಬ್ರಾಹ್ಮಣನನ್ನು ಅಧಿಕಾರದ ಸ್ಥಾನಕ್ಕೆ ಅರ್ಹನೆಂದು ಗುರುತಿಸಿದರು. ಹಾಗಾಗಿ ಅವರು ತಮ್ಮ ಮಗಳನ್ನು ವಿದ್ಯಾಪತಿಗೆ ಮದುವೆಯಾದರು. ಈಗ ವಿದ್ಯಾಪತಿ ಇನ್ನು ಕೇವಲ ಅತಿಥಿಯಾಗಿಯಲ್ಲ, ಆದರೆ ಬುಡಕಟ್ಟಿನ ಅಳುಯನಾದನು. ಆದರೂ ಅವರ ಗುರಿ ಮದುವೆಯಲ್ಲ, ಆದರೆ ತಮ್ಮ ರಾಜನಿಗೆ ದೇವರನ್ನು ಹುಡುಕುವುದು. ಪ್ರತಿದಿನ ಅವರು ತಮ್ಮ ಮಾವ ವಿಶ್ವವಾಸು ರಾತ್ರಿಯ ಕತ್ತಲೆಯಲ್ಲಿ ಎಲ್ಲೋ ಹೋಗುವುದನ್ನು ನೋಡುತ್ತಿದ್ದರು. ಅವನು ಹಿಂತಿರುಗಿದಾಗ ಅವನ ದೇಹವು ಭೂಮಿಯಲ್ಲಿ ಕಾಣದ ಸಂಧನ, ಕರ್ಪೂರ ಮತ್ತು ದೈವಿಕ ಪುಷ್ಪಗಳ ವಾಸನೆಯಿಂದ ಹೊಂದಿತ್ತು. ಒಂದು ದಿನ ವಿದ್ಯಾಪತಿ ತನ್ನ ಪತ್ನಿ ಲಲಿತಾಳನ್ನು ಕೇಳಿದನು, ನಿನ್ನ ತಂದೆ ಪ್ರತಿದಿನ ಎಲ್ಲಿಗೆ ಹೋಗುತ್ತಾರೆ? ಲಲಿತಾ ಭಯದಿಂದ ಅವನಿಗೆ ಕಾಡಿನ ಗುಹೆಯಲ್ಲಿ ವಾಸಿಸುವ ನೀಲಮಾಧವನನ್ನು ಪೂಜಿಸಲು ಹೋಗುತ್ತಾನೆ ಎಂದು ಹೇಳಿದಳು. ಇದನ್ನು ಕೇಳಿದ ವಿದ್ಯಾಪತಿಯ ಪ್ರತಿಯೊಂದು ನರವೂ ಅರಳಿತು. ಅವನಿಗೆ ದೇವತೆಯನ್ನು ತೋರಿಸಬೇಕೆಂದು ಅವನು ಒತ್ತಾಯಿಸಿದನು. ವಿಶ್ವವಾಸು ತನ್ನ ಮಗಳ ಬೇಡಿಕೆಗೆ ಒಪ್ಪಿದನು.
ಆದರೆ ಅವನು ಬಹಳ ಕಠಿಣವಾದ ಷರತ್ತನ್ನು ವಿಧಿಸಿದನು. ಆ ಬುದ್ಧಿವಂತ ಭಕ್ತನ ಬುದ್ಧಿವತ್ತೆಗೆ ಹೊಗಳುತ್ತಾ, ತಾಳ್ಮೆ ಮತ್ತು ಸರಿಯಾದ ತಂತ್ರವು ನಿಮ್ಮ ಗುರಿಯನ್ನು ಸಾಧಿಸಲು ಕಠಿಣ ಪರಿಶ್ರಮದಷ್ಟೇ ಮುಖ್ಯ. ದಾರಿಯನ್ನು ನೋಡದಂತೆ ವಿದ್ಯಾಪತಿಯ ಕಣ್ಣುಗಳಿಗೆ ಬಟ್ಟೆ ಕಟ್ಟಬೇಕೆಂದು ಷರತ್ತು ವಿಧಿಸಿದನು. ಆದರೆ ರಹಸ್ಯ ಮಾರ್ಗವನ್ನು ಶಾಶ್ವತವಾಗಿ ಬಹಿರಂಗಪಡಿಸಿದ ದಾರಿಯಲ್ಲಿ ವಿದ್ಯಾಪತಿ ಏನು ಚೆಲ್ಲಿದನು? ಮುಂದಿನ ಅಧ್ಯಾಯವನ್ನು ಆಲಿಸಿ. ಅಧ್ಯಾಯ 42. ಕಣ್ಮುಚ್ಚಿ ಮತ್ತು ಸಾಸಿವೆ. ಸೂತಜಿ ಆ ಬೇಹುಗಾರಿಕೆಯಿಂದ ತುಂಬಿದ ಘಟನೆಯನ್ನು ವಿವರಿಸುತ್ತಾರೆ. ಓ ಋಷಿಗಳೇ, ವಿಶ್ವವಾಸು ತನ್ನ ಅಳೆಯನ ವಿದ್ಯಾಪತಿಯ ತೊಂದರೆಗೆ ಮಣಿದನು. ಆದರೆ ನೀಲಮಾಧವನ ರಹಸ್ಯ ಬಹಿರಂಗವಾಗಬಹುದೆಂದು ಅವನು ಭಯಪಟ್ಟನು. ಹಾಗಾಗಿ ಅವನು, ನಾನು ನಿಮ್ಮನ್ನು ಕರೆದೋಗುತ್ತೇನೆ, ಆದರೆ ನೀವು ದಾರಿಯನ್ನು ನೆನಪಿಡಲಾರದಂತೆ ನಿಮ್ಮ ಕಣ್ಣುಗಳಿಗೆ ಕಣ್ಮುಚ್ಚಿ ಹಾಕುತ್ತೇನೆ. ವಿದ್ಯಾಪತಿ ಆ ಷರತ್ತನ್ನು ಒಪ್ಪಿಕೊಂಡನು. ಆದರೆ ಅವನು ಒಂದು ಯೋಜನೆ ರೂಪಿಸಿದನು. ಅವನು ತನ್ನ ಧೋತಿಯ ಮೂಲೆಯಲ್ಲಿ ಸಾಸಿವೆ ಬೀಜಗಳನ್ನು ಕಟ್ಟಿ ಅದರಲ್ಲಿ ಒಂದು ಚಿಕ್ಕ ರಂಧ್ರ ಮಾಡಿ ಪ್ರಯಾಣ ಪ್ರಾರಂಭಿಸಿದನು. ದಟ್ಟವಾದ ಅಡವಿಗಳು, ಮುಳ್ಳಿನ ಪೊದೆಗಳು ಮತ್ತು ಎತ್ತರದ ಪರ್ವತಗಳು. ವಿಶ್ವವಾಸು ಮುಂದೆ ನಡೆದನು. ವಿದ್ಯಾಪತಿ ಹಿಂದೆ ಹಿಂಬಾಲಿಸುತ್ತಾ ಅವನ ಕೈಯನ್ನು ಹಿಡಿದುಕೊಂಡನು. ಅವರು ಮುಂದೆ ಸಾಗುತ್ತಿದ್ದಂತೆ ವಿದ್ಯಾಪತಿ ರಹಸ್ಯವಾಗಿ ಸಾಸಿವೆ ಬೀಜಗಳನ್ನು ದಾರಿಯುದ್ದಕ್ಕೂ ಬೀಳಿಸಿದನು. ಮಳೆಗಾಲ ಬರಲಿದೆ ಎಂದು ಅವನು ಭಾವಿಸಿದನು. ಈ ಬೀಜಗಳು ಮೊಳಕೆಯಡಿದು ಹಳದಿ ಹೂವಿನ ಪಾದವನ್ನು ರೂಪಿಸುತ್ತವೆ. ಅದು ಅವನನ್ನು ಆ ಗುಹೆಗೆ ಹಿಂತಿರುಗಿಸುತ್ತದೆ. ವಿಶ್ವವಾಸುವಿನ ಭಕ್ತಿ ಮುಗ್ಧವಾಗಿತ್ತು. ಆದರೆ ವಿದ್ಯಾಪತಿಯ ಭಕ್ತಿ ಬುದ್ಧಿವಂತಿಕೆಯೊಂದಿಗೆ ಬೆರೆತು ಹೋಯಿತು. ಮೈಲುಗಳಷ್ಟು ನಡೆದ ನಂತರ ಅವರು ನೀಲಾಚಲ್ ಪರ್ವತಗಳಲ್ಲಿನ ರಹಸ್ಯ ಗುಹೆಯನ್ನು ತಲುಪಿದರು. ಅಲ್ಲಿನ ವಾತಾವರಣ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು ಮತ್ತು ಓಂ ಶಬ್ದವು ಪ್ರತಿಧ್ವನಿಸಿತು. ವಿಶ್ವವಾಸು ವಿದ್ಯಾಪತಿಯ ಕಣ್ಣುಗಳಿಂದ ಕಣ್ಮುಚ್ಚಿದ ಮುಚ್ಚಳವನ್ನು ತೆಗೆದನು. ತನ್ನ ಎದುರಿನ ದೃಶ್ಯವನ್ನು ನೋಡಿ ವಿದ್ಯಾಪತಿಯ ಕಣ್ಣುಗಳು ಅರಳಿದವು. ತನ್ನ ಪ್ರಯಾಣವು ಯಶಸ್ವಿಯಾಗಿದೆ ಎಂದು ಅವನು ಅರಿತುಕೊಂಡನು. ರಾಜ ಇಂದ್ರದ್ಯುಮ್ನನು ತನ್ನ ರಾಜ್ಯವನ್ನು ಬಿಡಲು ಹಂಬಲಿಸುತ್ತಿದ್ದ ಸ್ಥಳ ಇದು. ಭಕ್ತಿ ಮತ್ತು ಬುದ್ಧಿವಂತಿಕೆಯ ಸಂಗಮಕ್ಕೆ ಗೌರವ ಸಲ್ಲಿಸುತ್ತಾ ದೇವರನ್ನು ತಲುಪಲು ಒಬ್ಬರು ಕೆಲವೊಮ್ಮೆ ಭಾವನೆಗಳನ್ನು ಮಾತ್ರವಲ್ಲದೆ ತಂತ್ರ ಅಥವಾ ಆಲೋಚನೆಗಳನ್ನು ಸಹ ಆಶ್ರಯಿಸಬೇಕು. ಕಣ್ಮುಚ್ಚಿದ ತಕ್ಷಣ ನೀಲಿ ಕಲ್ಲಿನ ವಿಗ್ರಹವು ಸೂರ್ಯನು ಸಹ ಮಸುಕಾಗುವಷ್ಟು ಕಾಂತಿಯಿಂದ ಹೊರಹೊಮ್ಮುತ್ತಿರುವುದನ್ನು ವಿದ್ಯಾಪತಿ ನೋಡಿದನು. ಆದರೆ ನಂತರ ಒಂದು ಕಾಗೆ 4 ತೋಳುಗಳೊಂದಿಗೆ ಹೊರಹೊಮ್ಮಿತು. ಈ ಪವಾಡವೇನು? ಮುಂದಿನ ಅಧ್ಯಾಯದಲ್ಲಿ ಕಂಡುಹಿಡಿಯಿರಿ. ಅಧ್ಯಾಯ 43. ನೀಲಮಾಧವನ ದರ್ಶನ ಮತ್ತು ಕಾಗೆಯ ಮೋಕ್ಷ. ಸುತಾಜಿಯ ಧ್ವನಿ ಈಗ ಇನ್ನಷ್ಟು ನಿಗೂಢವಾಯಿತು. ಅವನು ಹೇಳಿದನು, ಓ ಋಷಿಗಳೇ, ವಿದ್ಯಾಪತಿಯ ಕಣ್ಮುಚ್ಚಿದ ತಕ್ಷಣ ಅವನು ತನ್ನ ಮುಂದೆ ಭಗವಾನ್ ನೀಲಮಾಧವನನ್ನು ನೋಡಿದನು. ವಿಗ್ರಹವು ನೀಲಿ ನೀಲಮಣಿಯಿಂದ ಮಾಡಲ್ಪಟ್ಟಿದ್ದು ಮತ್ತು ಲಕ್ಷಾಂತರ ಸೂರ್ಯರ ಬೆಳಕನ್ನು ಹೊರಸೂಸಿತು. ಭಗವಂತನು ಶಂಖ, ಚಕ್ರ, ಗದೆ ಮತ್ತು ಕಮಲವನ್ನು ಹಿಡಿದಿದ್ದನು. ಆ ರೂಪವನ್ನು ನೋಡಿದ ವಿದ್ಯಾಪತಿ ತನ್ನ ಶುದ್ಧ ಪ್ರಜ್ಞೆಯನ್ನು ಕಳೆದುಕೊಂಡು ನೆಲಕ್ಕೆ ಬಿದ್ದನು. ವಿಶ್ವವಾಸು ಕಾಡಿನಿಂದ ಹಣ್ಣುಗಳು ಮತ್ತು ಹೂವುಗಳನ್ನು ಸಂಗ್ರಹಿಸಲು ಹೋದನು. ಆದರೆ ವಿದ್ಯಾಪತಿ ಭಗವಂತನನ್ನು ನೋಡುತ್ತಾ ಕುಳಿತಿದ್ದನು. ನಂತರ ಒಂದು ಅದ್ಭುತ ಘಟನೆ ಸಂಭವಿಸಿತು. ಹತ್ತಿರದಲ್ಲಿ ರೋಹಿಣಿ ಕುಂಡ ಎಂಬ ಪವಿತ್ರ ಕೊಳವಿತ್ತು. ಬಾಯಾರಿಕೆಯಿಂದ ಹತಾಶನಾದ ಕಾಗೆ ನೀರು ಕುಡಿಯಲು ಪ್ರಯತ್ನಿಸುವಾಗ ಕೊಂಬೆಯಿಂದ ಜಾರಿ ಕೊಳಕ್ಕೆ ಬಿದ್ದು ಮುಳುಗಿ ಸಾವನ್ನಪ್ಪಿತು. ವಿದ್ಯಾಪತಿ ಇದನ್ನು ನೋಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಸತ್ತ ಕಾಗೆಯ ದೇಹದಿಂದ ಒಂದು ದೈವಿಕ ಜೀವಿ ಕಾಣಿಸಿಕೊಂಡಿತು. ಅವನಿಗೆ 4 ಕೈಗಳಿದ್ದವು. ಅವನು ಹಳದಿ ಬಟ್ಟೆಗಳನ್ನು ಧರಿಸಿದ್ದನು ಮತ್ತು ವಿಷ್ಣುವಿನಂತೆಯೇ ಇದ್ದನು. ಇದ್ದಕ್ಕಿದ್ದಂತೆ ಆಕಾಶದಿಂದ ಒಂದು ವಿಮಾನ ಕಾಣಿಸಿಕೊಂಡು ಕಾಗೆಯ ಆತ್ಮವನ್ನು ವೈಕುಂಠಕ್ಕೆ ಕೊಂಡೊಯ್ತನು. ವಿದ್ಯಾಪತಿ ನಡುಗಿದನು. ನೀರಿನಲ್ಲಿ ಮುಳುಗುವುದರಿಂದ ಒಂದು ಕೆಳಮಟ್ಟದ ಪಕ್ಷಿ ದೇವರ ರೂಪವನ್ನು ಪಡೆಯಬಹುದಾದ ಅಥವಾ ಮೋಕ್ಷವನ್ನು ಪಡೆಯಬಹುದಾದ ಪವಿತ್ರ ಸ್ಥಳದ ಬಗ್ಗೆ ಅವನು ಯೋಚಿಸಿದನು. ಆ ಸ್ಥಳದ ಸ್ತುತಿಗಳನ್ನು ಯಾರಾದರೂ ಹೇಗೆ ಹಾಡಬಹುದು? ಇದು ಸಾಮಾನ್ಯ ಸ್ಥಳವಲ್ಲ ಎಂದು ಅವನಿಗೆ ಮನವರಿಕೆಯಾಯಿತು. ನಾನು ತಕ್ಷಣ ಹೋಗಿ ರಾಜನಿಗೆ ತಿಳಿಸಬೇಕು, ಇಲ್ಲದಿದ್ದರೆ ನನ್ನನ್ನು ಅಪರಾಧಿ ಎಂದು ಪರಿಗಣಿಸಲಾಗುತ್ತದೆ ಎಂದು ಅವನು ತನ್ನೊಳಗೆ ಯೋಚಿಸಿದನು. ಆದರೆ ದೇವರು ಎಲ್ಲರಿಗೂ ಅಷ್ಟು ಸುಲಭವಾಗಿ ಲಭ್ಯನೇ? ಆ ಪವಿತ್ರ ಸ್ಥಳ ಮತ್ತು ಮೋಕ್ಷವನ್ನು ನೀಡುವ ಭಗವಂತನನ್ನು ನೆನಪಿಸಿಕೊಂಡು, ಪವಿತ್ರ ಸ್ಥಳದ ಪ್ರಭಾವವು ತುಂಬಾ ಪ್ರಬಲವಾಗಿದ್ದು ಅದು ಅತ್ಯಂತ ನೀಚವಾದ ಅತ್ಯುತ್ತಮ ರಾಜ್ಯವನ್ನು ಸಹ ನೀಡಬಲ್ಲದು. ವಿದ್ಯಾಪತಿ ರಾಜನಿಗೆ ತಿಳಿಸಲು ಹೋದನು.
ಮತ್ತು ರಾಜನು ತನ್ನ ಸಮಗ್ರ ಸೈನ್ಯವನ್ನು ಕರೆದು ಬಂದನು. ಆದರೆ ಅವರು ಬಂದಾಗ ಗುಹೆ ಖಾಲಿ ಇತ್ತು. ಭಗವಂತ ಎಲ್ಲಿ ಕಣ್ಮರೆಯಾದನು? ಇದು ರಾಜನ ದುರದೃಷ್ಟವೇ? ಮುಂದಿನ ಅಧ್ಯಾಯದಲ್ಲಿ ಕಂಡುಹಿಡಿಯಿರಿ. ಅಧ್ಯಾಯ 44 ವಿಗ್ರಹದ ಕಣ್ಮರೆ ಮತ್ತು ರಾಜನ ಪ್ರಲಾಪ. ಕಥೆಯಲ್ಲಿ ಬಯಕೆಯ ಸ್ಪರ್ಶವನ್ನು ತುಂಬಿದ ಋಷಿ. ಓ ಋಷಿಗಳೇ, ವಿದ್ಯಾಪತಿ ಹಿಂತಿರುಗಿ ರಾಜ ಇಂದ್ರದ್ಯುಮ್ನನಿಗೆ ಶುಭ ಸುದ್ದಿ ತಿಳಿಸಿದನು. ರಾಜನು ಸಂತೋಷದಿಂದ ಹುಚ್ಚನಾದನು. ಅವನು ತಕ್ಷಣ ತನ್ನ ಸೈನ್ಯ, ಆನೆಗಳು, ಕುದುರೆಗಳು ಮತ್ತು ರಾಣಿಯರನ್ನು ಕರೆದುಕೊಂಡು ನೀಲಾಚಲದ ಕಡೆಗೆ ಹೋದನು. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಚಿತ್ರವಿತ್ತು, ನೀಲಮಾಧವ. ಆದರೆ ದೇವರು ಜನಸಂಧಿಯಲ್ಲಿ ಮತ್ತು ಹೆಮ್ಮೆಯಲ್ಲಿ ಕಾಣಸಿಗುವುದಿಲ್ಲ ಎಂದು, ಆದರೆ ಏಕಾಂತದಲ್ಲಿ ಮತ್ತು ಪ್ರೀತಿಯಲ್ಲಿ ಕಾಣಸಿಗುತ್ತಾನೆ ಎಂದು ಅವನು ಮರೆತು ಹೋದನು. ಬಹುಶಃ ಸೈನ್ಯವನ್ನು ತೆಗೆದುಕೊಳ್ಳುವುದು ಅವನ ತಪ್ಪಾಗಿರಬಹುದು. ರಾಜ, ವಿದ್ಯಾಪತಿ ಮತ್ತು ಶಬರ ಚೀಫ್ ಗುಹೆಯನ್ನು ತಲುಪಿದಾಗ ಅದು ಮೌನವಾಗಿತ್ತು. ಗುಹೆ ಖಾಲಿಯಿತ್ತು. ನೀಲಮಾಧವ ಕಣ್ಮರೆಯಾದನು. ಇಡೀ ಸ್ಥಳವು ಮರಳಿನಿಂದ ತುಂಬಿತ್ತು. ರಾಜ ಇಂದ್ರದ್ಯುಮ್ನನಿಗೆ ಯಾರೋ ತನ್ನ ಹೃದಯವನ್ನು ಕಿತ್ತು ಹಾಕಿದಂತೆ ಫಾಸವಾಯಿತು. ಅವನು ನೆಲಕ್ಕೆ ಬಿದ್ದು ಕಟುರವಾಗಿ ಅಳುತ್ತಾನೆ. ಓ ದೇವರೇ, ನೀನು ನನಗೆ ಕಾಣಸಿಗದಷ್ಟು ಪಾಪಿಯಿನ? ನೀನು ನನಗೆ ಕಾಣಸಿಗದಿದ್ದರೆ ನಾನು ಈ ಮರಳಿನ ಮೇಲೆಯೇ ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ. ಆಗ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು. ಓ ರಾಜ, ದುಃಖಿಸಬೇಡ. ನೀನು ನನ್ನನ್ನು ಈ ನೀಲಮಾಧವ ರೂಪದಲ್ಲಿ ನೋಡಲು ಸಾಧ್ಯವಾಗುವುದಿಲ್ಲ. ಆ ರೂಪ ಸತ್ಯಯುಗಕ್ಕಾಗಿತ್ತು. ಈಗ ಕಲಿಯುಗ ಬರಲಿದೆ. ನಾನು ಮರದಿಂದ ಮಾಡಿದ ಹೊಸ ರೂಪದಲ್ಲಿ ನಿನಗೆ ಕಾಣಿಸಿಕೊಳ್ಳುತ್ತೇನೆ. ಆದರೆ ಅದಕ್ಕೂ ಮೊದಲು ನೀನು ನಿನ್ನ ಭಕ್ತಿಯನ್ನು ಸಾಬೀತುಪಡಿಸಬೇಕು. ಹೋಗಿ ನನಗಾಗಿ 1000 ಅಶ್ವಮೇಧ ಯಾಗಗಳನ್ನು ಮಾಡು. ದೇವರು ಅಡಗಿಕೊಂಡು ರಾಜನ ಬಾಯಾರಿಕೆಯನ್ನು ಹೆಚ್ಚಿಸಿದನು. ಇದರಿಂದ ನನ್ನನ್ನು ಭೇಟಿಯಾದಾಗ ಅವನ ಸಂತೋಷವು ದ್ವಿಗುಣಿಸುತ್ತದೆ. ರಾಜನ ತಾಳ್ಮೆ ಮತ್ತು ನಂಬಿಕೆಗೆ ಗೌರವ ಸಲ್ಲಿಸುತ್ತಾ, ಓ ದೇವರು ಅಡಗಿಕೊಂಡಾಗ ಅವನು ಭವ್ಯ ಮತ್ತು ಭವ್ಯ ರೂಪದಲ್ಲಿ ಕಾಣಿಸಿಗಲು ತಯಾರಿ ಮಾಡಿಸುತ್ತಿದ್ದಾನೆ ಎಂದು ಅರ್ಥೈಸಿಕೊಳ್ಳಬೇಕು. ರಾಜನು ದೇವರ ಆಜ್ಞೆಯನ್ನು ಪಾಲಿಸಿದನು. ಒಂದಲ್ಲ, ಎರಡಲ್ಲ, 1000 ಅಶ್ವಮೇಧ ಯಾಗಗಳು. ಇಂತಹ ಭವ್ಯವಾದ ಘಟನೆ ಭೂಮಿಯ ಮೇಲೆ ಎಂದಿಗೂ ನಡೆದಿರಲಿಲ್ಲ. ಆದರೆ ಯಜ್ಞದ ನಂತರ ಸಾಗರದಲ್ಲಿ ತೇಲುತ್ತಿರುವುದು ಏನು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 45 1000 ಅಶ್ವಮೇಧ ಯಾಗಗಳು ಮತ್ತು ನಾರದರ ಧರ್ಮೋಪದೇಶ. ಸುತಾಜಿ ರಾಜನ ಸಂಕಲ್ಪವನ್ನು ವಿವರಿಸಿದರು. ಓ ಋಷಿಗಳೇ, ಭಗವಂತನ ಧ್ವನಿಯನ್ನು ಕೇಳಿ ರಾಜನು ತನ್ನ ಕಣ್ಣೀರನ್ನು ಒರೆಸಿದನು. ನಾರದ ಮುನಿ ರಾಜನ ಬಳಿಗೆ ಬಂದು ಅವನನ್ನು ಉತ್ಸಾಹಿಸಿದನು. ನಾರದನು, ಓ ರಾಜ, ಭಗವಂತನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ಆ ಸ್ಥಳದಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿ ಒಂದು ದೊಡ್ಡ ಯಜ್ಞವನ್ನು ಆಯೋಜಿಸಿ. ರಾಜನು ತನ್ನ ಎಲ್ಲಾ ಸಂಪತ್ತು ಮತ್ತು ನಿಧಿಯನ್ನು ಭಗವಂತನ ಪಾದಗಳಿಗೆ ಅರ್ಪಿಸಿದನು. ಅವನು ಗುಂಡಾಚ ಎಂಬ ಸ್ಥಳದಲ್ಲಿ ಯಜ್ಞ ಮಂಟಪವನ್ನು ನಿರ್ಮಿಸಿದನು. ಒಂದರ ನಂತರ ಒಂದಾಗಿ ಯಜ್ಞಗಳು ಪ್ರಾರಂಭವಾದವು. ಆಕಾಶವು ವೇದ ಮಂತ್ರಗಳ ಶಬ್ದದಿಂದ ಪ್ರತಿಧ್ವನಿಸಿತು. ಹೊಗೆ ಆಕಾಶವನ್ನು ತುಂಬಿತು. ಇದರಿಂದ ದೇವತೆಗಳು ಸಹ ತೃಪ್ತರಾದರು. ರಾಜನು ಬ್ರಾಹ್ಮಣರಿಗೆ ತುಂಬಾ ದಾನಗಳನ್ನು ನೀಡಿದನು. ಅವರಿಗೆ ಸ್ವೀಕರಿಸುವವರ ಕೊರತೆಯಿತ್ತು. ಅವನು 1000 ಅಶ್ವಮೇಧ ಯಾಗಗಳನ್ನು ಪೂರ್ಣಗೊಳಿಸಿದನು. ಇದು ಸಾಮಾನ್ಯ ಸಾಧನೆಯಾಗಿರಲಿಲ್ಲ. ಇಂದ್ರನ ಸ್ಥಾನವನ್ನು ಸಹ 100 ಯಜ್ಞಗಳಿಂದ ಪಡೆಯಲಾಗುತ್ತದೆ. ಆದರೆ ರಾಜನಿಗೆ ಇಂದ್ರನ ಸ್ಥಾನ ಬೇಕಾಗಿಲ್ಲ. ಬದಲಾಗಿ ವಿಶ್ವದ ಪ್ರಭು ಜಗನ್ನಾಥ ಬೇಕಾಗಿತ್ತು. ಯಜ್ಞ ಮುಗಿದ ನಂತರ ರಾಜನು ಮತ್ತೆ ಸಮುದ್ರ ತೀರದಲ್ಲಿ ನಿಂತನು. ಅವನ ಕಣ್ಣುಗಳು ದಿಗಂತವನ್ನು ಸ್ಕ್ಯಾನ್ ಮಾಡುತ್ತಾ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವವರೆಗೆ ಕಾಯುತ್ತಿದ್ದನು. ಯಜ್ಞದ ಹೊಗೆಯಿಂದ ಅವನ ದೇಹವು ಕಪ್ಪಾಗಿತ್ತು. ಆದರೆ ಅವನ ಮುಖವು ಕಾಂತಿಯುತವಾಗಿತ್ತು. ಆಗ ಜನರು, ನೋಡಿ ನೋಡಿ, ಸಮುದ್ರದ ಅಲೆಗಳ ಮೇಲೆ ಏನೋ ತೇಲುತ್ತಿದೆ. ಅದು ಸಾಮಾನ್ಯ ಮರದ ತುಂಡಲ್ಲ, ಆದರೆ ಅಲೆಗಳ ಮೇಲೆ ಸವಾರಿ ಮಾಡುವ ಬ್ರಹ್ಮನ ಸಾಕಾರ. ರಾಜನ ಅಚಲವಾದ ಸಂಕಲ್ಪ ಮತ್ತು ತ್ಯಾಗವನ್ನು ಶ್ಲಾಘಿಸುತ್ತಾ, ದೇವರನ್ನು ಪಡೆಯಲು ಮಾಡಿದ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ಖಂಡಿತವಾಗಿಯೂ ಫಲ ನೀಡುತ್ತದೆ. ಆ ದಿಮ್ಮೆ ಸಾಮಾನ್ಯವಲ್ಲ. ಅದು ಶಂಖ ಮತ್ತು ಚಕ್ರದ ಗುರುತುಗಳನ್ನು ಹೊಂದಿತ್ತು ಮತ್ತು ಅದರ ಪರಿಮಳವು ಇಡೀ ನಗರವನ್ನು ತುಂಬಿತು. ಆದರೆ ಅದನ್ನು ಎತ್ತಲು ಪ್ರಯತ್ನಿಸಿದಾಗ ಅದು ಅಲುಗಾಡಲಿಲ್ಲ. ಅದನ್ನು ಯಾರು ಎತ್ತಬಲ್ಲರು? ಮುಂದಿನ ಅಧ್ಯಾಯದಲ್ಲಿ ಕೇಳಿ.
ಅಧ್ಯಾಯ 46 ದಾರು ಬ್ರಹ್ಮ ಸಮುದ್ರ ತೀರಕ್ಕೆ ಆಗಮನ. ಸುತಾಜಿ ಆ ಅದ್ಭುತ ದೃಶ್ಯವನ್ನು ಚಿತ್ರಿಸಿದರು. ಓ ಋಷಿಗಳೇ, ರಾಜ ಇಂದ್ರದ್ಯುಮ್ನ ಮತ್ತು ಅವನ ಸೇವಕರು ಸಮುದ್ರದ ಅಲೆಗಳ ಮೇಲೆ ತೇಲುತ್ತಿರುವ ಒಂದು ದೊಡ್ಡ ದಿಮ್ಮೆಯನ್ನು ನೋಡಿದರು. ಈ ದಿಮ್ಮೆ ಗಾಢ ಕೆಂಪು ಬಣ್ಣದಾಗಿತ್ತು. ಅತ್ಯಂತ ಆಶ್ಚರ್ಯಕರ ಸಂಗತಿ ಏನೆಂದರೆ, ಆ ಮರದ ಮೇಲೆ ನೈಸರ್ಗಿಕವಾಗಿ ಶಂಖ, ಚಕ್ರ, ಗದೆ ಮತ್ತು ಕಮಲದ ಚಿಹ್ನೆಗಳು ಕೆತ್ತಲ್ಪಟ್ಟಿದ್ದವು. ಇದು ಸಾಮಾನ್ಯ ಮರವಲ್ಲ, ಅದು ಮರದ ರೂಪದಲ್ಲಿ ಪರಮಾತ್ಮನಾದ ದಾರು ಬ್ರಹ್ಮ. ನಾರದ ಋಷಿ ದೃಢಪಡಿಸಿದರು, ಓ ರಾಜ, ಇದು ದೇವರು ವಾಗ್ದಾನ ಮಾಡಿದ ರೂಪ. ಇದು ದೈವಿಕ ರೂಪ. ಇದರರ್ಥ ಯಾವುದೇ ಮನುಷ್ಯನು ಇದನ್ನು ಕತ್ತರಿಸಿಲ್ಲ. ಇದು ಸ್ವತಃ ಪ್ರಕಟವಾಗಿದೆ. ರಾಜನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅವನು ತನ್ನ ಬಲಿಷ್ಠ ಆನೆಗಳನ್ನು ಕರೆದನು. ಸೈನಿಕರ ಸೈನ್ಯವನ್ನು ನಿಯೋಜಿಸಲಾಯಿತು. ಹಗ್ಗಗಳು ಕಟ್ಟಲಾದವು. ಎಳೆಯಲು ಆದೇಶ ನೀಡಲಾಯಿತು. ಆನೆಗಳು ಘರ್ಜಿಸಿದವು ಮತ್ತು ಸೈನಿಕರು ಬಲಪ್ರಯೋಗ ಮಾಡಿದರು. ಆದರೆ ಆಶ್ಚರ್ಯಕರವಾಗಿ ದಿಮ್ಮಿ ಅದರ ಸ್ಥಳದಿಂದ 1 ಇಂಚು ಕೂಡ ಚಲಿಸಲಿಲ್ಲ. ಸಾವಿರಾರು ಆನೆಗಳ ಬಲ ಕೂಡ ಅದನ್ನು ಚಲಿಸಲು ಸಾಧ್ಯವಾಗಲಿಲ್ಲ. ರಾಜ ಮತ್ತೆ ನಿರಾಸೆಗೊಂಡನು. ಬಹುಶಃ ತನ್ನ ತ್ಯಾಗದಿಂದ ಏನೋ ಕಾಣಿಕೆಯಾಗಿದೆ ಎಂದು ಅವನು ಭಾವಿಸಿದನು. ನಂತರ ದೈವಿಕ ಧ್ವನಿಯ ಬದಲಿಗೆ ಅವನಿಗೆ ಒಂದು ಕನಸು ಬಿತ್ತು. ಕನಸಿನಲ್ಲಿ ದೇವರು ಹೇಳಿದನು, ರಾಜ, ನಾನು ಬಲದಿಂದಲ್ಲ, ಭಕ್ತಿಯಿಂದ ಚಲಿಸಲ್ಪಟ್ಟಿದ್ದೇನೆ. ನನ್ನ ಹಳೆಯ ಭಕ್ತ ವಿಶ್ವವಾಸುವನ್ನು, ಶಬರ್ಭಿಲ್ ಮತ್ತು ನಿಮ್ಮ ಪುರೋಹಿತ ವಿದ್ಯಾಪತಿಯನ್ನು ಕರೆಯಿರಿ. ಅವರಿಬ್ಬರೂ ನನ್ನನ್ನು ಒಟ್ಟಿಗೆ ಮುಟ್ಟಿದಾಗ ಮಾತ್ರ ನಾನು ಮೇಲೇರುತ್ತೇನೆ. ಇದು ದೇವರ ಸಂದೇಶವಾಗಿತ್ತು. ಅದು ಅವನು ಉನ್ನತ ಮತ್ತು ಕೆಳಮಟ್ಟದ ನಡುವಿನ ಯಾವುದೇ ವ್ಯತ್ಯಾಸವನ್ನು ಗುರುತಿಸುವುದಿಲ್ಲ. ದೇವರ ಸಮಾನ ದೃಷ್ಟಿಗೆ ಗೌರವ ಸಲ್ಲಿಸುತ್ತಾ ಜೈ ಜಗನ್ನಾಥ್, ಜೈ ದೀನಬಂಧು ಎಂದು ಕಮೆಂಟ್ಗಳಲ್ಲಿ ಬರೆಯಿರಿ. ಪಾಠ: ದೇವರನ್ನು ಅಹಂಕಾರ ಅಥವಾ ದೈಹಿಕ ಶಕ್ತಿಯ ಮೂಲಕ ಪಡೆಯಲು ಸಾಧ್ಯವಿಲ್ಲ. ಅವನು ಪ್ರೀತಿ ಮತ್ತು ಭಕ್ತಿಯ ನಿಯಂತ್ರಣದಲ್ಲಿದ್ದಾನೆ. ಒಂದು ಕಡೆ ಬ್ರಾಹ್ಮಣ, ಮತ್ತೊಂದು ಕಡೆ ಬುಡಕಟ್ಟು ಭಿಲ್. ಅವರಿಬ್ಬರೂ ಒಟ್ಟಿಗೆ ಮರವನ್ನು ಮುಟ್ಟಿದಾಗ ಅದು ಹೂವಿನಂತೆ ಹಗುರವಾಯಿತು. ಈಗ ವಿಗ್ರಹವನ್ನು ಮಾಡುವ ಸಮಯ ಬಂದಿತು. ಆದರೆ ಯಾವುದೇ ಬಡಗಿಯೂ ಅದನ್ನು ಕತ್ತರಿಸಲು ಸಾಧ್ಯವಾಗಲಿಲ್ಲ. ಉಳಿಗಳು ಮುರಿದವು. ನಂತರ ವಿಗ್ರಹವನ್ನು ಮಾಡಲು ಯಾರು ಬಂದರು? ಮುಂದಿನ ಅಧ್ಯಾಯದಲ್ಲಿ ಕೇಳಿ.